2024ಕ್ಕೆ ಬಾಯ್ ಬಾಯ್ ಹೇಳಿ 2025 ಬರಮಾಡ್ಕೊಳ್ಳೋಕ್ಕೆ ದಾವಣಗೆರೆ ಜನ ತುಂಬ ಉತ್ಸುಕರಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಸುಮಾರು ಸಾವಿರಾರು ಜನ ಒಂದು ಕೇಕನ್ನು ಖರೀದಿ ಮಾಡೋಕ್ಕೆ ಅಂತ ಹೇಳಿ ದಾವಣಗೆರೆ ಹೃದಯ ಭಾಗದಲ್ಲಿರುವಂಥ ಗಾಂಧಿನಗರ ಸರ್ಕಲ್ ಇರುವಂಥ ಆಹಾರ 2000ಗೆ ಬರ್ತಾ ಇದ್ದಾರೆ. ಎಲ್ಲ ರೀತಿಯಂಥ ಕೇಕ್ಗಳು ಗಮನ ಸೆಳೀತಾ ಇದೆ. ಅಲ್ಲಿ ಬೇಬಿ ಡಾಲ್ ಆಗಿರ್ಬೋದು, ಕಾರ್ನ ಮಾದರಿ ಆಗಿರ್ಬೋದು. ಯಾಕಂದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಕೇಕ್ ಕ್ರೇಜ್ ಇರುತ್ತೆ. ಅಂದರೆ ಕಾರ್ ಆಗಿರ್ಬೋದು, ಬೇಬಿ ಡಾಲ್ ಆಗಿರ್ಬೋದು. ಫ್ಯಾಮಿಲಿಯವ್ರು ಬಂದವರು ಬೇಬಿ ಡಾಲನ್ನು ಖರೀದಿ ಮಾಡ್ತಾರೆ. ಕಾರ್ ಕ್ರೇಜ್ ಇದ್ದವರು ಕಾರನ್ನು ಖರೀದಿ ಮಾಡಿ ಒಂದು ಕೇಕನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಏನು ಹಳೆಯ ವರ್ಷಕ್ಕೆ ಬೈ ಬೈಯನ್ನು ಹೇಳಿ ನೂತನ ವರ್ಷ ಚೆನ್ನಾಗಿರಲಿ, ಎಲ್ಲರೂ ಕೂಡ ಖುಷಿಯಿಂದ ಈ ರೀತಿಯಾದಂಥ ಹೊಸ ವರ್ಷವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಕೇಕನ್ನು ಖರೀದಿಯನ್ನು ಮಾಡ್ತಾಯಿದ್ದಾರೆ. ಈಗ ದೃಶ್ಯದಲ್ಲಿ ನೋಡ್ತಿರ್ಬೋದು, ಫ್ಯಾಮ್ಲಿಗೆ ಒಂದು ಕೇಕನ್ನು ಕಟ್ ಮಾಡೋಕ್ಕೆ ಅಂತ ಹೇಳಿ ಕೇಕನ್ನು ಖರೀದಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಸರ್, ಏನಿದು ಕೇಕನ್ನು ಖರೀದಿ ಮಾಡಿದಿರಿ ಹೇಳ್ತೀರಿ? ಹೊಸ ವರ್ಷನ ಸ್ವಾಗತಿಸೋದಕ್ಕೆ. ಏನು ಅಷ್ಟು ವಿಶೇಷ ಕೇಕನ್ನು ಖರೀದಿ ಮಾಡಿ ಕೇಕನ್ನು ಕಟ್ ಮಾಡೋದು ನೂತನ ವರ್ಷಕ್ಕೆ? ಮುಂದೆ ಬರೋ ವರ್ಷ ಸಿಹಿಯಾಗಿರ್ಲಿ ಅಂತ. ಅದಕ್ಕೆ ಫ್ಯಾಮಿಲಿ ಸಮೇತ ಮಾಡ್ತಾರೆ? ಹೌದು, ಫ್ಯಾಮಿಲಿ ಸಮೇತ ಮನೆಯಲ್ಲೇ ಆಚರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇನ್ನು ಸಾಕಷ್ಟು ಜನ ಕಪಲ್ಸ್ ಬೇರೆ ಬಂದಿದ್ದಾರೆ. ಏನು ಹೇಳ್ತೀರಿ ಸರ್, ತಾವು ಈಗ ಹೊಸ ನೂತನ ವರ್ಷನ ಬರಮಾಡ್ಕೊಳ್ಳೋಕೆ ಕಪಲ್ ಸಮೇತ ಬಂದಿದ್ದಾರೆ, ಕೇಕನ್ನು ಖರೀದಿ ಮಾಡಿದಿರಾ? ಖರೀದಿ ಮಾಡಿದ್ವಿ ಸರ್, ಖರೀದಿ ಮಾಡಿದ್ವಿ. ತುಂಬಾ ಎಕ್ಸೈಟ್ ಆಗಿದೆ, ಕಾಯ್ತಿದ್ವಿ 2025 ಬರೋದಕ್ಕೆ. ಎಲ್ಲರಿಗೂ ಸಿಹಿಯಾಗ್ಲಿ, ಖುಷಿಯಾಗಿರ್ಲಿ ಅಂತ ಹಾರೈಸ್ತೀವಿ ಸರ್ ಪ್ರತಿಯೊಬ್ಬರಿಗೂ. ತಮ್ಮ ಹೆಸರು ಏನು ಸರ್? ಸಂತೋಷ್ ಕುಮಾರ್. ಮನೆಯವರು ಕರ್ಕೊಂಡ್ ಬಂದಿದ್ದಾರೆ? ನಮ್ಮ ಮನೆಯವರು ಐಶ್ವರ್ಯ ಅಂತ. ಮೇಡಮ್, ಏನು ಹೇಳ್ತೀರಾ ನೂತನ ವರ್ಷನ ಬರಮಾಡ್ಕೊಳ್ಳೋಕೆ? ಎಷ್ಟು ಖುಷಿಯಾಗಿದೆ? ಕಪಲ್ ಸಮೇತ ಬಂದಿದ್ದೀರಾ, ಕೇಕನ್ನು ಖರೀದಿ ಮಾಡಿದ್ದೀರಾ, ಯಾಕೆ ಇಷ್ಟು ಎಕ್ಸೈಟ್ ಆಗಿದ್ದೀರಾ ನೂತನ ವರ್ಷನ ಬರಮಾಡ್ಕೊಳ್ಳೋಕೆ ಅಂತ? ಚೆನ್ನಾಗಾಗ್ಲಿ ನೆಕ್ಸ್ಟ್ ಇಯರ್ ಅಂತ ಹೇಳ್ಬಿಟ್ಟು. ಆಮೇಲೆ 2 ಕೇಕ್ಸ್ ತಗೊಂಡಿದ್ವಿ, ಚೆನ್ನಾಗಿದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಡಿಸೈನ್ಸ್ ಎಲ್ಲ ವೆರೈಟೀಸ್ ಆಫ್ ಕೇಕ್ಸ್ ಇದೆ, ನೋಡಿ ಖುಷಿ ಆಯ್ತು. ನೂತನ ವರ್ಷನ ಬರಮಾಡ್ಕೊಳ್ಳೋಕೆ ತುಂಬಾ ಖುಷಿಯಾಗಿದ್ದೀರಾ ಅಂದ್ರೆ? ಹೌದು ಹೌದು, ಖುಷಿಯಾಗಿದ್ದೀವಿ. ಚೆನ್ನಾಗಾಗ್ಲಿ ಮುಂದಿನ ಇದರಲ್ಲಿ ಅಷ್ಟೇ, ಖುಷಿಯಾಗಿರ್ಲಿ ಅಂತ. ಈಗ ಹಳೆ ವರ್ಷ ಸ್ವಲ್ಪ ಕಹಿ ನೆನಪುಗಳು ಇರ್ತವೆ, ನೂತನ ವರ್ಷನ ಸ್ವಲ್ಪ ಏನೇ ಇದ್ರು 2025ಗೆ ಚೆನ್ನಾಗಾಗ್ಲಿ ಅನ್ನೋದಷ್ಟೇ, ಏನಿಲ್ಲ. ಹೌದು. ಇನ್ನು ಕೇಕ್ ಖರೀದಿಯನ್ನ ಮಾಡೋಕ್ಕೆ ಬಂದಿರುವಂತ ಕಪಲ್ಸ್ ಮತ್ತು ಫ್ಯಾಮಿಲಿ ಅವರ ಮಾತು ಏನಂತಂದ್ರೆ, ಈಗಾಗಲೇ ಕೆಲವೊಂದು ಇವರು ಮಾಲೀಕರು ಹೇಳೋ ಪ್ರಕಾರ ಇದುವರೆಗೂ 1,500 ಕೇಕ್ಗಳು ಈಗಾಗಲೇ ಮಾರಾಟ ಆಗಿದೆ. ನೂತನ ವರ್ಷವನ್ನು ಬರಮಾಡ್ಕೊಳ್ಳೋಕ್ಕೆ ಮಧ್ಯ ಕರ್ನಾಟಕದ ದಾವಣಗೆರೆ ಜನರು ಕೂಡ ತುಂಬ ಉತ್ಸುಕರಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಕೇಕ್ಗಳು ಮಾರಾಟ ಆಗಿದೆ. ಇನ್ನೂ ಕೂಡ ಸಾವಿರಾರು ಜನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನೂ ಕೆಲವೇ ಗಂಟೆಗಳು ಕೂಡ ಬಾಕಿ ಇದೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ ಜನ ಅಂಗಡಿಗೆ ಬರ್ತಾ ಇದ್ದಾರೆ. ಬೆಳಗ್ಗೆಂದ್ರೂ ಕೂಡ ಕೇಕ್ ಖರೀದಿ ಜೋರಾಗಿದೆ. ನೂತನ ವರ್ಷವನ್ನು ಹೇಗಾದರೂ ಚೆನ್ನಾಗಾಗಲಿ, ಕಳೆದ ವರ್ಷ ಏನಾದರೂ ಕೈ ನೆನಪಿದ್ರು ಮರಿಲಿ, ಈಗ ಬರುವಂಥ ವರ್ಷ ಕೂಡ ತುಂಬ ಎಲ್ಲರೂ ಜೀವನದಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಹರ್ಷವನ್ನು ತರಲಿ ಅನ್ನೋ ಉದ್ದೇಶದಿಂದ ಕೇಕನ್ನು ಕಟ್ ಮಾಡಿಸಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂಥ ಕೇಕನ್ನು ಖರೀದಿ ಮಾಡಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋಕ್ಕೆ ಎಲ್ಲರೂ ಈ ರೀತಿಯಾಗಿ ಉತ್ಸುಕರ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.